ನಮಸ್ಕಾರ, ನಾನು ನಿಮ್ಮ ಸುರೇಶ್. ನಮ್ಮ ಹುಡುಗರಿಗೆ ನಾವು ಏನು ಸಂಸ್ಕೃತಿ ಕಲಿಸ್ತೀವಿ ಚಿಕ್ಕರು ಇದ್ದಾಗ ಅದೇ ಹೆಮ್ಮರಾಗಿ ಬೆಳಿತೈತಿ. ಅದ ಮುಂದೆ ಕಲಿತಾರೆ ಹುಡುಗರು. ಅದನ್ನು ಕಲಿತ ಮುಂದೈತಲ್ಲ ತಮ್ಮ ಜೀವನದಾಗ ಅಳವಡಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂಥ ಒಂದು ಪ್ರಯತ್ನ ನಮ್ಮ ಇಲ್ಲಿ ಒಬ್ಬ ಹುಡುಗ ಬಂದಾನ. ನಾ ಅಂಗಡಿ ಒಳಗೆ ಕುಂತಿದ್ದೆ. ಅವ ಬಂದು, ಅಂಕಲ್ ಇವನ್ ತಗೋರಿ, ಪೇಪರ್ನಾಗ ನಾನು ಪಾಕೆಟ್ ಮಾಡೀನಿ, ನೀವು ಪ್ಲಾಸ್ಟಿಕ್ ಉಪಯೋಗ ಮಾಡೋಕ್ಕೆ ಹೋಗ್ಬೇಡ್ರಿ, ಪ್ಲಾಸ್ಟಿಕ್ಲೇ ಏನೇನು ಭೂಮಿಗೆ ಏನೇನು ಕೆಟ್ಟೈತಿ ಅದನ್ನೆಲ್ಲ ಹೇಳ್ದ ನಂಗೆ. ಅವ ನಂಗೆ ಭಾಳ ಖುಷಿ ಆಯ್ತು. ಏನು ಮಾಡ್ಕೊಂಬಂದಿಪ್ಪ ಅಂತ ಕೇಳಿದೆ ನಾನು. ಅವ ಪ್ಲಾಸ್ಟಿಕ್ ಇದು ಪೇಪರ್ ಒಳಗೆ ತನ್ನ ಮನೆಯೊಳಗೆ ಪೇಪರ್ನಾಗ ಹಿಂಗೊಂದು ಪಾಕೆಟ್ ಮಾಡ್ಕೊಂಬಂದು ಪಾಕೆಟ್ನಾಗ ನೀವು ಇದನ್ನು ಹಾಕ್ಕೊಡ್ರಿ ಅಂತೇಳಿ ಹೇಳ್ದೆ. ಇವನ್ ಪರಿಸರ ಕಾಳಜಿ ನನಗೆ ಭಾಳ ಖುಷಿ ಅನ್ನಿಸ್ತು. ಏನಪ್ಪ ಯಾವ ಸಾಲಿ ಅಂತ ಕೇಳಿದ್ನೆ. ಯಾವ ಸಾಲಿ ಅಂತಿಲ್ಲ? ಜೆ ಎಸ್ ಎಸ್ ಕಾಲೇಜ್, ಜೆ ಎಸ್ ಎಸ್ ಏನು ಹೆಸರಿನಿಂದ? ಹಾಂ, ಪ್ರೀತಮ್ ನಿತ್ಯಾನಂದ್ ಜಾಧವ್. ಪ್ರೀತಮ್ ನಿತ್ಯಾನಂದ್ ಜಾಧವ್. ಎಷ್ಟೆತ್ತ ನೀನು? ಫಿಫ್ತ್. ಇವ ಆ ಫಿಫ್ತ್ ಇದ್ದಾಗ ಇವಂಗೊಂದು ಒಂದು ಸಂಸ್ಕೃತಿ ಏನು ಕೆಲಸಲಿಕ್ಕತ್ತಾರ ಅದು ಭಾಳ ನಂಗೆ ಹಿಡಿಸ್ತೆ. ಅದಕ್ಕೆ ನಾನು ತಿಳ್ಕೊಂಡೆ, ಇದನ್ನು 4 ಮಂದಿಗೆ ಹೇಳಿದ್ರೆ ಇಂಥ ಒಂದು ಪರಿಸರ ಜ್ಞಾನ, ಇಂಥ ಒಂದು ಪರಿಸರ ಸ್ನೇಹಿ ಆ್ಯಕ್ಟಿವಿಟೀಸ್ ಎಲ್ಲ ಹುಡುಗರಿಗೆ ಅದು ಮಾಡಿಸಿದ್ರೆ ಎಷ್ಟು ಚಲೋ ಆಗಿರ್ತೈತಲ್ಲ. ನನಗೆ ಯಾಕೆ ವಿಚಿತ್ರ ಅನಿಸ್ಪ ಅಂತ ಹೇಳಿದ್ರೆ, ರದ್ದಿ ಪೇಪರ್ಲಿ ತಮ್ಮ ಮನ್ಯಾಗಿಂದ ರದ್ದಿ ಪೇಪರ್ ತೊಗೊಂಡು ತಾನ ಮಾಡಿ ನಮಗೆ ಗಿಫ್ಟ್ ಕೊಡೋಕೆ ಬಂದ ನೀವು. ಮತ್ತು ನನಗೆ ಹೇಳಿದೀವ, ಇಲ್ರಿ ನೀವು ದಯವಿಟ್ಟು ಕ್ಯಾರಿ ಬ್ಯಾಗ್ ಉಪಯೋಗ ಮಾಡಬೇಡ್ರಿ, ನೀವು ನೀವು ಐತಲ್ಲ ನೀವು ಇಂಥ ಪೇಪರ್ ಯೂಸ್ ಮಾಡಿರಿ ಅಂತೇಳಿ ಹೇಳಿದ್ರು. ಖರೆ ಭಾಳ ಖುಷಿ ಅನ್ನಿಸ್ತು. ಯಾಕಪ್ಪ ಅಂದ್ರೆ ನಾವು ಅದನ್ನು ಪ್ರಯತ್ನ ಮಾಡ್ತಿರ್ತೀವಿ. ಹುಡುಗರು ನಾವೆಲ್ಲ ಹೇಳ್ತಿರ್ತೀವಿ. ಯಾವಾಗಲೂ ನಾವೊಂದು ಹುಡುಗರಿಗೆ ಹೇಳ್ಕೊತ ಇರ್ತೀವಿ, ಇಲ್ಲ ನೀವು ಮನೆಯಿಂದ ಒಂದು ಬಟ್ಟೆದ ಅಥವಾ ಖಾದಿದ ಅಥವಾ ನಿಮ್ಮ ಮನ್ಯಾಗ ಯಾವ್ದ್ರದ್ದು ಒಂದು ಬ್ಯಾಗ್ ಇರ್ತೈತೆ ಅದನ್ನು ತೊಗೊಂಬರ್ರಿ. ಅದು ತೊಗೊಂಬಂದ್ರಪ್ಪ ಅಂತ ಹೇಳಿದ್ರೆ ಓಣ್ಯಾಗ ಕಸ ಕಡಿಮೆ ಆಕ್ಕೈತಿ. ಎಲ್ಲ ಎಲ್ಲೆಲ್ಲಿ ನೋಡ್ರಿ ಎಲ್ಲ ಕಸನ ಬಿದ್ದಿರ್ತೈತಿ. ಕಸದ ಗುಂಡಿ ಮೊದಲು ಇರ್ತಿದ್ವು, ಆದರೆ ಈಗ ಕಸದ ಗುಂಡಿ ಇಲ್ಲ. ಆದ್ರೆ ಹೆಂಗೆ ಆಗೈತಪ್ಪ ಅಂತ ಹೇಳಿದ್ರೆ ಊರು ತುಂಬ ರಾಡಿ ಆಗೈತಿ. ಎಲ್ಲಿ ಬೇಕಾದಲ್ಲಿ ಏನು ಯಾರು ಅಡ್ಡಾಡಂಗಿಲ್ಲ, ಅಲ್ಲಿ ಗಾಡಿ ಮ್ಯಾಗ ತೊಗೊಂಬರ್ತಾರೋ ಅಲ್ಲೇ ಕಸ ಹಾಕಿ ಹೋಗ್ತಾರೋ. ಇಂಥ ಒಂದು ಪರಿಸ್ಥಿತಿ ಇದ್ದಾಗ ಈ ಹುಡುಗ ತೊಗೊಂಬಂದು ನಮಗೊಂದು ನೈಸರ್ಗಿಕವಾದಂತಹ ಹೀಗೆಲ್ಲ ಉಪಯೋಗ ಮಾಡಿರಿ ಅಂದ್ರೆ ಕಂಪೋಸ್ ಆಕ್ಕೈತಿ. ಇದನ್ನು ನಾವು ಒಗೆದಾಗೈತಲ್ಲ, ಇದು ಮಣ್ಣು ಒಳಗೆ ಕೂಡಿ ನಮ್ಮ ಭೂಮಿ ತಾಯಿಗೆ ಏನೂ ಘಾತಕ ಆಗೋದಿಲ್ಲ ಅನ್ನೋ ಒಂದು ಮನೋಭಾವನೆಯಿಂದ ಇವ ನನಗೆ ಕೊಟ್ಟಾನಂಥೇಳಿ ನಾ ತಿಳ್ಕೊತೀನಿ. ಪುಣ್ಯಾಗ ನಾ ಎಷ್ಟೋ ಹುಡುಗರಿಗೆ ಹೇಳ್ತಿರ್ತೀನಿ, ನಿಮ್ಮ ಮನ್ಯಾಗಿನ ಚೀಲ ತೊಗೊಂಬರಿಪ್ಪ ಅಂಥೇಳಿ. ಹ್ಞೂ ಅಂತಾವೆ, 1-2 ಸಲ ತೊಗೊಂಬರ್ತಾವೆ. ಆದರೂ ಮತ್ತು ತಮ್ಮ ಕೆಲಸ ತಾವ ಹಿಡಿತಾವೆ. ಆದ್ರೆ ಎಲ್ಲರೂ ಮನ್ಯಾಗಿಂದ ತೊಗೊಂಬಂದ್ರೆ ನಾವು ಹಿಂಗೆ ಪ್ಯಾಕ್ ಮಾಡಿ ಕೊಡ್ಬೋದಲ್ಲ, ಇದರಿಂದ ಪರಿಸರ ರಕ್ಷಣೆನೂ ಆಕ್ಕೈತಿ. ಹಿಂಗೆ ನಂಗೆ ಅನ್ನಿಸ್ತೈತಿ. ಇಂಥ ಒಂದು ಒಳ್ಳೆಯ ಪ್ರಯತ್ನ ಈ ಹುಡುಗ ಮಾಡತ್ತಾನ. ನಮ್ಗೆ ಭಾಳ ಖುಷಿ ಅನ್ನಿಸ್ತು. ಎಲ್ಲ ಕಿರಾಣಿ ಅಂಗಡಿದವ್ರಿಗೂ ಹಿಂಗೆ ಒಂದು ಪ್ರೋತ್ಸಾಹಿತ ಮಾಡಿದ್ರೆ ನಾವು ಪ್ಲಾಸ್ಟಿಕ್ ಬ್ಯಾಗ್ ಯಾಕೆ ಕೊಡೋಕೆ ಹೋಗೋನು, ನಮಗೂ ಒಂದು ಪರಿಸರ ಕಾಳಜಿ ಅನ್ನೋದು ಇದ್ದೇ ಇರ್ತದೆ. ಯಾಕಪ್ಪ ಅಂತ ಹೇಳಿದ್ರೆ ನಾವು ಇದೇ ಓಣಿಯೊಳಗೆ, ಇದೇ ಊರೊಳಗೆ, ಇದೇ ಪರಿಸರ ಒಳಗೆ ನಾವು ವಾಸ ಮಾಡ್ಲಿಕ್ಕತ್ತೀವಿ. ಇದು ಭೂಮಿ ಉಳಿದ್ರೆ ನಾವು ಉಳಿತೇವೆ. ಈ ಭೂಮಿನೇ ಇಲ್ಲ ಅಂತ ಹೇಳಿದ್ರೆ ನಮ್ದು ಬದುಕು ಹೆಂಗೆ, ಈ ಜೀವಿಗಳ ಬದುಕು ಹೆಂಗೆ? ನಾವು ಮನುಷ್ಯರು ಇದ್ಕೊಂಡು ನಾವು ಇಷ್ಟುಕೊಂಡೆಲ್ಲ ವಿಚಾರ ಮಾಡೋಕ್ಕೆ ಶಕ್ತಿ ನಮಗೈತಿ. ನಾವೆಲ್ಲ ಇದನ್ನು ವಿಚಾರ ಮಾಡ್ತೀವಿ. ಆದ್ರೆ ಈ ಪ್ಲಾಸ್ಟಿಕ್ದಿಂದ ಎಷ್ಟೊಂದು ನೀರಿನ ಹಾನಿ ಆಗ್ಲಿಕ್ಕತ್ತದ, ಎಷ್ಟೊಂದು ನಮ್ಮ ನೀರಿನ ಇದು ಭೂಮಿದೈತಲ್ಲ ಪೂರ ಕಲುಷಿತ ಆಗ್ಲಿಕ್ಕತ್ತದ. ಇಷ್ಟೊಂದು ಕಲುಷಿತ ಆಗ್ಲಿಕ್ಕತ್ತದಲ್ಲ, ಮುಂದೆ ಜೀವಿಗಳು ಇರೋದು ಸಹಿತ ಭಾಳ ಕಠಿಣ ಅನ್ನಿಸ್ತದೆ. ಅಂಥ ಒಂದು ವಿಚಾರ ಒಳಗೆ ನಾ ಈ ಹುಡುಗಗೆ ಇವ ಏನು ಮಾಡ್ಲಿಕ್ಕತ್ತಾನ ಕಾರ್ಯ ನನಗೆ ಭಾಳ ಖುಷಿ ಅನ್ನಿಸ್ತು. ಇವಂಗೆ ನಾನು ಭಾಳ ಧನ್ಯವಾದ ಹೇಳ್ತೀನಿ. ಆಮ್ಯಾಗ ಇವ್ರು ಏನು ಮಾಡಾಕತ್ತಾರಲ್ಲ, ಇವಂಗೇನು ಹೇಳ್ಕೊಟ್ಟಾರ ಆ ಟೀಚರ್ಗೂ ನಾನು ಧನ್ಯವಾದ ಹೇಳ್ತೀನಿ. ಆಮ್ಯಾಗ ಯಾವ ಸಂಸ್ಥೆ ಒಳಗೆ ಕಲಿಯಾಕತ್ತಾನ, ಇಂಥ ಒಂದು ಆ್ಯಕ್ಟಿವಿಟೀಸ್ ಏನು ಮಾಡ್ಸತ್ತಾರ ಆ ಸಂಸ್ಥೆದವ್ರಿಗೂ ನಾನು ಐತಲ್ಲ ಕೃತಜ್ಞ ಇದ್ದೀನಿ. ಇಂಥ ಒಂದು ಪರಿಸರ ಸ್ನೇಹಿ ಕಾರ್ಯ ಹಿಂಗೆ ಮುಂದುವರಿಲಿ, ನಮ್ಮ ಜೀವಿ ನಮ್ಮ ನೈಸರ್ಗಿಕ ಪರಿಸರ ಉಳಿಲಿ. ಇವತ್ತಿನ ದಿವಸನಾಗ ಪ್ಲಾಸ್ಟಿಕ್ ಇಲ್ಲದ ಜೀವನನೇ ಇಲ್ಲೋ ಅನ್ನುವಂತಹ ಒಂದು ಪರಿಸ್ಥಿತಿ ಬಂದೈತಿ. ಅನಿವಾರ್ಯ ಇದ್ದಲೇ ನಾವು ಬಳಕೆ ಮಾಡೋನು, ಬ್ಯಾಡ್ ಅನ್ನಂಗಿಲ್ಲ. ಆದರೆ ಸಣ್ಣ ಸಣ್ಣ ವಿಷಯದಾಗೂ ನಾವು ಐತಲ್ಲ, ಸಣ್ಣ ಐಟಮ್ ಹೋಗೋದ್ರಿಗೂ ಐತಲ್ಲ, ನಾವು ಸಾಧ್ಯ ಆದಷ್ಟು ನಾವು ಕಡಿಮೆ ಮಾಡೋದು ಪ್ಲಾಸ್ಟಿಕ್. ಅಂದ್ರೆ ಏನಾಕೈತಿ, ನಾವು ಉಳಿತೀವಿ, ನಮ್ಮ ಪರಿಸರ ಉಳಿತೈತಿ, ನಮ್ಮ ಮನುಷ್ಯ ಜೀವನನ ಉಳಿತೈತೆ ಅಂಥೇಳಿ ನನ್ನ ಅನಿಸಿಕೆ ಐತಿ. ನನಗೆ ಇವತ್ತು ಖರ್ನ ಭಾಳ ಖುಷಿ ಆಗೈತಿ. ನಾ ಇಂಥ ಒಂದು ಸೋಷಿಯಲ್ ಕೆಲಸನೂ ಮಾಡ್ಕೊತಿರ್ತೀನಿ, ಮಾತು ಬೇರೆ. ಆದ್ರೆ ನನ್ನ ಅಂಗಡಿತನ ಬಂದು ನೀವು ಹಿಂಗೆ ಮಾಡಿರಿ ಅಂಥೇಳಿ ನನಗೆ ಹೇಳ್ತಾರಲ್ಲ,
ಅದು ನಂಗೆ ಭಾಳ ಖುಷಿ ಕೊಡ್ತೈತಿ. ಈ ಹುಡುಗ ನನ್ನ ಖರೇನ ಮನಸ್ಸು ಗೆದ್ದಾನ, ಅದಕ್ಕೆ ನಾ ಇವಂಗೊಂದು ಸಣ್ಣ ಗಿಫ್ಟ್ನು ಕೊಡಾಕ್ತೀನಿ. ಯಾಕೆ ಗಿಫ್ಟ್ ಕೊಡಾಕ್ತೀನಪ್ಪ ಅಂತ ಹೇಳಿದ್ರೆ ಇವ್ನ ಫ್ಯೂಚರ್ನಾಗೂ ಇವ ಆಯ್ತಲ್ಲ ಪರಿಸರ ಸ್ನೇಹಿಯಾಗಿ ಜೀವಿಸ್ಲಿ ಅನ್ನೋ ಉದ್ದೇಶದಿಂದ ನಾನು ಇವಂಗೆ ಭಾಳ ಚಿರಋಣಿ ಅದೀನಿ. ಎಲ್ಲ ಹುಡುಗರು ಯಾವುದೋ ಒಂದು ಅಂಗಡಿಗೆ ಹೋದರೂ ಸಹಿತ ತಮ್ಮ ಮನೇಲಿ ಒಂದು ಕ್ಯಾರಿ ಬ್ಯಾಗ್ ಅಥವಾ ಮನ್ಯಾಗಿಂದ ಇದ್ದಿದ್ದ ಮರುಬಳಕೆ ಮಾಡ್ಕೊರಿ, ಇದ್ದಿದ್ದು ಏನದಾವು. ಆಮ್ಯಾಗ ಮನ್ಯಾಗ ಯಾವ ಚೀಲ ಐತಿ ತಂದೆ ತಾಯಿನೂ ಕೊಟ್ಟು ಕಳಿಸ್ರಿ ಅಂದ್ರೆ ಭಾಳ ಚಲೋ ಆಕೈತಿ. ಅನಿವಾರ್ಯತೆ ಓಕೆ, ಆದ್ರೆ ನಾವು ಯಾವಾಗ ಅಂಗಡಿಗೆ ಅಂತೇಳಿ ಹೋಗ್ತೀವಿ ಒಂದು ಬ್ಯಾಗ್ ತೊಗೊಂಬಂದ್ರೆ ಎಷ್ಟು ಚಲೋ ಅಲ್ಲ, ನಾವು ಖುಷಿಯಾಗಿರ್ತೀವಿ, ನಮ್ಮ ಪರಿಸರನೂ ಚಲೋ ಇರ್ತೈತಿ, ಎಲ್ಲ ಜೀವಗಳಿಗೆ ಉಳಿಸ್ದಂಗೆ ಆಕೈತಿ. ಹೌದಿಲ್ಲ? ನಂಗೆ ಹಿಂಗೆ ಅನ್ನಿಸ್ತೈತಿ. ನಿಮ್ಗೆ ಹೆಂಗೆ ಅನ್ನಿಸ್ತೈತಿ ನಾವು ಕಮೆಂಟ್ ಬಾಕ್ಸ್ನಾಗ ತಿಳಿಸ್ರಿ ಹೆಂಗೆ ಅನ್ನಿಸ್ತೈತೆ ಅಂಥೇಳಿ. ಚಲೋ ಅನಿಸಿದ್ರೆ ಲೈಕ್ ಮಾಡಿರಿ ಮತ್ತು ಬೇರೆಯವ್ರಿಗೆ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳ್ರಿ, ಬೇರೆಯವ್ರಿಗೂ ಕಳಿಸ್ರಿ. ನಿಮ್ಗೆ ಹೇಗೆ ಅನ್ನಿಸ್ತೈತಿ ಅದನ್ನು ಜರೂರು ತಿಳಿಸ್ರಿ. ನಮ್ಮ ನಿತ್ಯಾನಂದ್ ಜಾಧವ್, ನಮ್ಮ ಪಪ್ಪಾರ ಹೆಸರು ನಿತ್ಯಾನಂದ್, ನಮ್ಮ ಮಮ್ಮಿ ಹೆಸರು ಲಕ್ಷ್ಮಿ. ಇದನ್ನೆಲ್ಲ ಕಳಿಸ್ಕೊಟ್ಟರು ನಮ್ಮ ಪಪ್ಪ ಮತ್ತು ನಮ್ಮ ಮಮ್ಮಿ ಮತ್ತು ಸ್ಕೂಲ್. ಸ್ಕೂಲ್ನಾಗ ಯಾವ ಟೀಚರ್ ಇದ್ದಾರೆ ನಿಮ್ದು? ನಮ್ಮ ಸ್ಕೂಲ್ವಾಗ ನಮ್ಮ ಕ್ಲಾಸ್ ಟೀಚರ್ ಮತ್ತು ಬೇರೆ ಬೇರೆ ಸಬ್ಜೆಕ್ಟ್ ಟೀಚರ್ ಮತ್ತು ನಮ್ಮ ಅಪ್ಪ ಕಳಿಸ್ಕೊಟ್ಟು. ಇದನ್ನ ಮಾಡ್ಕೊಂಬ ಅಂತ ಹೇಳಿ ಯಾವ ಟೀಚರ್ ಹೇಳಿದ್ರು ನಿಮಗೆ? ನಮ್ಮ ಕ್ಲಾಸ್ ಟೀಚರ್. ಯಾರು ಕ್ಲಾಸ್ ಟೀಚರ್ ಹೆಸರು? ಗೀತಾಂಜಲಿ ಟೀಚರ್. ಗೀತಾಂಜಲಿ ಟೀಚರ್. ಗೀತಾಂಜಲಿ ಟೀಚರ್ವರೆಗೂ ನಾನು ಧನ್ಯವಾದ ಅರ್ಪಿಸ್ತೀನಿ. ಯಾಕಪ್ಪ ಅಂದ್ರೆ ಇಂಥ ಒಂದು ಪರಿಸರ ಸ್ನೇಹಿಯಾದಂತಹ ಕೆಲವೊಂದು ಕಲಿಕೆಗಳನ್ನು ನೀವು ಮಕ್ಕಳಿಗೆ ತಿಳಿಸಿದಪ್ಪ ಅಂದ್ರೆ ಅವ್ರ ಮನಸ್ಸು ಮುಟ್ತದೆ. ಆಮ್ಯಾಗ ಇದು ನಮ್ಮ ಪರಿಸರಕ್ಕೆ ಬಹಳ ಅನುಕೂಲ ಅದ. ನೀವು ಮಾಡಾಕತ್ತಿದ್ದು ಒಂದು ಸಣ್ಣ ಕೆಲಸನೂ ಐತಲ್ಲ, ಒಂದು ಸಣ್ಣ ಕೆಲಸ ಮುಂದೆ ಚಲೋ ರಿಸಲ್ಟ್ ಕೊಡ್ತದೆ. ಒಳ್ಳೆಯ ಮಾಡ್ಲಿಕತ್ತೀರಿ. ನಿಮಗೆಲ್ಲ ಥ್ಯಾಂಕ್ಸ್ ಹೇಳ್ತೇನೆ ನಿಮಗೆಲ್ಲ ನಾನು ಮತ್ತೊಮ್ಮೆ ಹೃತ್ಪೂರ್ವಕವಾದಂಥ ಥ್ಯಾಂಕ್ಸ್ ಹೇಳ್ತೀನಿ. ಇದನ್ನು ಮಾಡಲಿಕ್ಕೆ ಪ್ರೋತ್ಸಾಹ ಮಾಡಿದಂಥ ಎಲ್ಲರಿಗೂ ನಾನು ಮತ್ತೊಮ್ಮೆ ಅಭಿನಂದನೆಗಳನ್ನು ತಿಳಿಸ್ತೀನಿ. ಧನ್ಯವಾದ. ಎಸ್.